ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ಪ್ರೀತಿಯ ವೀಕ್ಷಕರೇ, ನನ್ನ ವಿಡಿಯೋ ಅಥವಾ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಸದ್ಯ ಇಡೀ ದೇಶ ಬಹಳ ಕುತೂಹಲದಿಂದ ಕಾಯ್ತಿರುವಂತ ಒಂದು ಸಿನಿಮಾ ಅಂದ್ರೆ ನಟ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ. ನಮ್ಮೆಲ್ಲರಿಗೂ ಬಹಳ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಯಾವ ಸಿನಿಮಾಗೋಸ್ಕರ ಇಡೀ ದೇಶ ಕಾತುರದಿಂದ ಕಾಯ್ತಾ ಇದೆಯೋ ಆ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ. ಹಾಗೆ ಯಶ್ ಅವರು ಒಂದು ಮಾತನ್ನ ಹೇಳಿದ್ರು, ಬಾಲಿವುಡ್ಗೆ ಹೋಗ್ತೀರಾ ಅಂದ ಪ್ರಶ್ನೆ ಎದುರಾದಾಗ. KGF ಸಂದರ್ಭದಲ್ಲೂ ಯಾವಾಗಲೂ ಆ ಸಿನಿಮಾ ಅಂಥದ್ದೊಂದು ಪ್ರಶ್ನೆ ಎದುರಾಗಿತ್ತು. ಆಗ ಯಶ್ ಒಂದು ಮಾತನ್ನ ಹೇಳಿದ್ರು, ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿದ್ದಂಥವ್ರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ. ಇವತ್ತು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಫೈನಲಿ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನಗೇನು ಅನಿಸ್ತು ಅನ್ನೋದನ್ನ ಓರ್ವ ಸಿನಿಮಾ ಪ್ರೇಮಿಯಾಗಿ, ಬಹುತೇಕ ಸಿನಿಮಾಗಳನ್ನ ನೋಡುವವನಾಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೋಗ್ತೀನಿ. ಖುಷಿಯಾದಂಥ ವಿಚಾರ ಏನಪ್ಪ ಅಂದ್ರೆ, ಬೆಂಗಳೂರಲ್ಲಿ ಟ್ರೇಲರ್ ಲಾಂಚ್ ಆದಂಥ ಸಂಗತಿ, ಹಾಗೆ ನಮ್ಮ ನಟ ಶಿವಣ್ಣನವರಿಂದ ಲಾಂಚ್ ಮಾಡಿಸಿದ್ದು ಬಹಳ ಖುಷಿಯಾದಂಥ ಸಂಗತಿ. ಈಗ ಟ್ರೇಲರ್ ವಿಚಾರಕ್ಕೆ ಬರೋಣ. ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಅದು ನಟ ಯಶ್ ಬೆಳೆದಂಥ ರೀತಿಗೆ ಸಂಬಂಧಪಟ್ಟ ಹಾಗೆ. ಯಾವುದೇ ಹೇಳ್ಕೊಳ್ಳುವಂತಹ ಬ್ಯಾಕ್ಗ್ರೌಂಡ್ ಅಂಥದ್ದೇನೂ ಕೂಡ ಇರಲಿಲ್ಲ. ತೀರಾ ಸಾಮಾನ್ಯ ಹಿನ್ನೆಲೆ ಯಶ್ ಗೆದ್ದಿದ್ದು. ಸಿನಿಮಾ ಬ್ಯಾಕ್ಗ್ರೌಂಡ್ ಅಂಥದ್ದೇನೂ ಕೂಡ ಇರಲಿಲ್ಲ. ಯಶ್ ಒಂದು ಅದ್ಭುತವಾದಂಥ ಕನಸನ್ನ ಕಾಣ್ತಾರೆ. ಆ ಕನಸನ್ನ ನನಸು ಮಾಡಿಕೊಳ್ಳುವ ಕಡೆಗೆ ಓಡ್ತಾರೆ. ನಿರಂತರವಾಗಿ ಒಂದು ಶ್ರಮ, ನಿರಂತರವಾದಂಥ ಡೆಡಿಕೇಶನ್, ಅದಕ್ಕೆ ಏನೇನು ಬೇಕು ಎಲ್ಲವನ್ನೂ ಕೂಡ ಯಶ್ ಹಾಕ್ತಾ ಹೋಗ್ತಾರೆ. ಅಂದರೆ ಬರೀ ಕನಸನ್ನ ಕಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂತಿಮವಾಗಿ ಇವತ್ತು ಯಶ್ ಆ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ತಮ್ಮ ಶ್ರಮದ ಮೂಲಕ ತಮ್ಮದೇ ಆದಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ. ಅಂದರೆ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅವರ ಹಿಂದೆ ಸಿನಿಮಾಗಳು ರಿಲೀಸ್ ಆದಾಗ ಆ ಸಾಂಗ್ನ ಒಂದೊಂದು ಕಾಪಿಯನ್ನ ಚಾನೆಲ್ಗಳ ಬಳಿ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಅಂದರೆ ಇದೊಂದು ಸಾಂಗನ್ನು ಪ್ಲೇ ಮಾಡಿ ಅನ್ನುವ ರೀತಿಯಲ್ಲಿ ತುಂಬ ಚಾನೆಲ್ಗಳ ಬಳಿ ಹೋಗ್ತಾ ಇದ್ರಂತೆ, ನಂದೊಂದು ಸಂದರ್ಶನವನ್ನ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ. ಆದರೆ ಇವತ್ತು ಟ್ರೇಲರ್ ಲಾಂಚ್ ಇವೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ನೋಡಿದ್ರು ಮಾಧ್ಯಮದವರು, ಎಲ್ಲ ನೋಡಿದ್ರು ಕ್ಯಾಮ್ರಾ, ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ನೋಡಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಅನ್ಸುತ್ತೆ, ಬೆಳೆದ್ರೆ ಹಿಂಗೆ ಬೆಳಿಬೇಕು ಅಂತ. ಅಂದ್ರೆ ಬರೀ ಸಿನಿಮಾ ಫೀಲ್ಡ್ ಅಂತಲ್ಲ, ಅದು ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ಆಗಿರಲಿ, ಬೆಳೆದ್ರೆ ಹಿಂಗೆ ಬೆಳಿಬೇಕು ಅಂತ ಹೇಳಿ. ಹಾಗೆ ನಮ್ಮಲ್ಲಿ ತುಂಬ ಜನ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ ಅಂದ್ರೆ, ನನ್ನಪ್ಪ ರಾಜಕಾರಣಿ ಅಲ್ಲ, ನನ್ನಪ್ಪ ಉದ್ಯಮಿ ಅಲ್ಲ, ನನ್ನಪ್ಪನ ಬಳಿ ಬೇಕಾದಷ್ಟು ದುಡ್ಡಿಲ್ಲ, ಅವರು ಹಂಗೇನಾದರೂ ಆಗಿದ್ರೆ ನಾನಿನ್ನೇನೋ ಆಗ್ಬಿಡ್ತಿದ್ದೆ ಅಂತ. ಯಶ್ ಅವರ ಹಿನ್ನೆಲೆಯೂ ಕೂಡ ಅಂಥದ್ದೇನೂ ಕೂಡ ಇರಲಿಲ್ಲ. ಆದರೆ ಇವತ್ತು ಬೇರೆಯದ್ದೇ ರೀತಿಯಲ್ಲಿ ಬೆಳೆದು ನಿಂತಿದ್ದಾರೆ. ಯಾಕೆ ಆರಂಭದಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಸಾಕಷ್ಟು ಜನ ಯಾರ್ಯಾರು ಕನಸನ್ನ ಕಾಣ್ತಾರೋ ದೊಡ್ಡದಾಗಿ ನಾವೇನೋ ಬೆಳಿಬೇಕು ಅಂತ, ಅವರೆಲ್ಲರಿಗೂ ಕೂಡ ಯಶ್ ಅವರು ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಟ್ರೇಲರ್ ವಿಚಾರಕ್ಕೆ ಬರೋಣ. ಟ್ರೇಲರ್ ನೋಡಿದಾಗ ನಮ್ಗೆ ಆರಂಭದಲ್ಲಿ ಅನಿಸುವಂಥ ಒಂದು ಸಂಗತಿ ಏನಪ್ಪ ಅಂದ್ರೆ, ಯಾಕೆ ಸಿನಿಮಾ ರಿಲೀಸ್ಗೆ ಇಷ್ಟು ಟೈಮ್ ತೆಗೆದುಕೊಳ್ತು ಎನ್ನುವಂಥ ಪ್ರಶ್ನೆ ಇತ್ತಲ್ಲ. ಜೊತೆಗೆ ಎರಡೆರಡು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ನಾನು ನೆನಪಿರುವ ಹಾಗೆ ಒಮ್ಮೆ ಮಾರ್ಚ್ನಲ್ಲಿ, ಮತ್ತೊಮ್ಮೆ ಜೂನ್ 4ಕ್ಕೆ ಅನ್ಸುತ್ತೆ. ಅಂತಿಮವಾಗಿ ಈಗ ಆಗಸ್ಟ್ 26ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ. ಎರಡೆರಡು ಬಾರಿ ಯಾಕೆ ಮುಂದೆ ಹೋಯ್ತು ಅನ್ನೋದು ಕೂಡ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ. ಕಾರಣ ಏನು ಅಂದರೆ, ಸಿನಿಮಾ ಕ್ವಾಲಿಟಿಗೋಸ್ಕರ ನಿರಂತರವಾಗಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಜನರಿಗೆ ವಿಪರೀತ ನಿರೀಕ್ಷೆ ಇದ್ದಂಥ ಕಾರಣಕ್ಕಾಗಿ ಆ ನಿರೀಕ್ಷೆಯನ್ನು ಹುಸಿ ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗ ಟ್ರೇಲರ್ ನೋಡಿದಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ. ಬೇರೆ ರೀತಿಯಾದಂಥ ರಿಚ್ನೆಸ್, ಬೇರೆ ರೀತಿಯಾದಂಥ ಕ್ವಾಲಿಟಿ ನಮಗೆ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಬಂಧುಗಳೇ, ಈಗ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ರೀತಿಯಾದಂಥ ಇದು ಶುರುವಾಗ್ಬಿಡುತ್ತೆ. ಅಂದರೆ KGF ಬಂದಾಗಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಮೇಲೆ ಒಂದು ರೀತಿಯಾದಂಥ ಪ್ರೆಷರ್ ಕ್ರಿಯೇಟ್ ಆಗಿತ್ತು, ಅಥವಾ ಒಂದು ರೀತಿಯಾದಂಥ ಪೈಪೋಟಿ ಶುರುವಾಗಿತ್ತು. ಅಂದರೆ ಅದೇ ಸಿನಿಮಾ ರೀತಿಯಲ್ಲಿ ಅದೇ ಕ್ವಾಲಿಟಿಯಲ್ಲಿ ತರಬೇಕು, ಅಥವಾ ಅದಕ್ಕಿಂತ ಚೆನ್ನಾಗಿ ಇನ್ನೇನೋ ಮಾಡಬೇಕು ಅನ್ನುವಂಥ ಪ್ರಯತ್ನ ಆಗೆಲ್ಲವೂ ಕೂಡ ಒಂದಷ್ಟು ಆರಂಭ ಆಗಿತ್ತು. ಸಫಲರಾದರೂ ಏನೋ ಗೊತ್ತಿಲ್ಲ, ಒಂದಷ್ಟು ಆರಂಭ ಆಗಿತ್ತು. ಈಗ ಮತ್ತೊಮ್ಮೆ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ, ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಬಗೆಯಾದಂಥ ಓಟ, ಹೊಸ ಬಗೆಯಾದಂಥ ಪೈಪೋಟಿ ಶುರುವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮಗೆ ಏನಾಗುತ್ತೆ ಅಂದರೆ, ಈ ಸಿನಿಮಾದಲ್ಲಿ ಅಭಿನಯಿಸೋರೆಲ್ಲರೂ ಕೂಡ ನಮಗೆ ತೆರೆ ಮೇಲೆ ಕಾಣಿಸ್ತಾರೆ. ಆದರೆ ತೆರೆ ಹಿಂದೆ ಕೆಲಸ ಮಾಡಿದಂಥವ್ರು ಕಾಣೋದು ಹೇಗೆ ಅಂದರೆ, ಅವರ ಕೆಲಸದ ಮೂಲಕ. ಈ ಸಿನಿಮಾದಲ್ಲಿ ತೆರೆ ಹಿಂದೆ ಕೆಲಸ ಮಾಡಿದಂಥವ್ರೆಲ್ಲರೂ ಕೂಡ ತಮ್ಮ ಕೆಲಸದ ಮೂಲಕ ಕಾಣಿಸ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ವರ್ಕಿಂದ ಹಿಡಿದು, ಆರ್ಟ್ ಡಿಪಾರ್ಟ್ಮೆಂಟ್, ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅವರಿಂದ ಹಿಡಿದು, ಅಥವಾ ಮ್ಯೂಸಿಕ್ ಇಂದ ಹಿಡಿದು, ಅಥವಾ ಎಡಿಟಿಂಗ್ ಇಂದ ಹಿಡಿದು, ಅಥವಾ ಓವರಾಲ್ ಆಗಿ ಸಿನಿಮಾ ತಂಡದ ಶ್ರಮ ಎಲ್ಲವೂ ಕೂಡ ನಮಗೆ ಬಹಳ ನೀಟಾಗಿ ದರ್ಶನವನ್ನ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ ಸಿನಿಮಾ ಕ್ವಾಲಿಟಿ ಹೇಗಿರಬಹುದು ಅನ್ನೋದು ನಮಗೆ ಈಗಲೇ ಒಂದು ಅಂದಾಜು ಸಿಗ್ತಾ ಇದೆ. ಇನ್ನು ಸಿನಿಮಾ ಕಥೆಯ ವಿಚಾರಕ್ಕೆ ಬರೋದಾದ್ರೆ, ಅಂದ್ರೆ ಬರೀ ಸ್ಕ್ರೀನ್ ಪ್ಲೇ ಅಥವಾ ಮೇಕಿಂಗು ಕ್ವಾಲಿಟಿ ಇಷ್ಟು ಕೊಟ್ಟು ಬಿಟ್ರೆ ಜನ ಹೋಗ್ತಾರೆ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಅದ್ರ ಆಚೆಗೆ ಒಂದೊಳ್ಳೆ ಕಥೆಯೂ ಕೂಡ ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ಬಂದಂಥ ಟೀಸರು ಅಥವಾ ಸಿನಿಮಾದ ಯಾವುದೇ ತುಣುಕುಗಳು ಅಥವಾ ಹಾಡು ಇದೆಲ್ಲವೂ ಕೂಡ ನೋಡಿದಾಗ ನಮ್ಗೆ ಅನಿಸ್ತಿದ್ದೇನಪ್ಪ ಅಂದ್ರೆ, ಯಾವುದೋ ಒಂದು ಗ್ಯಾಂಗ್ಸ್ಟರ್ ಕತೆ
ಅಂದರೆ ನಟ ಯಶ್ ನೂರಾರು ಜನರಿಗೆ ಹೊಡೆದು ಉರುಳಿಸೋದು, ಡಾನ್ ಆಗಿ ಬೆಳೆಯೋದು, ಅದರ ಜೊತೆ ಒಂದಷ್ಟು ರೊಮ್ಯಾನ್ಸು ಅಂಥದ್ದೆಲ್ಲವೂ ಕೂಡ ಇರಬಹುದು ಅಂಥೇಳಿ. ಆದರೆ ಈಗ ಅನಿಸ್ತಾ ಇದೆ ಅಲ್ಲ, ಇದೊಂದು ಭಾವನಾತ್ಮಕವಾಗಿರುವಂಥ ಜರ್ನಿ. ಅಂದರೆ ಬರೀ ಗ್ಯಾಂಗ್ಸ್ಟರ್ ಕತೆ ಅಲ್ಲ. ಅಂದರೆ ಮೊದಲು ಅನಿಸಿದ್ದೇನಪ್ಪ ಅಂದರೆ ಗ್ಯಾಂಗ್ಸ್ಟರ್ ಅನ್ನೋದು ಅದೇ ಒಂದು ಮೇಯ್ನ್ ಇದು. ಆ ಭಾವನಾತ್ಮಕ ಸನ್ನಿವೇಶ ಒಂದು ಸಣ್ಣ ವಿಚಾರ ಅಂತ ನಮಗೆ ಹಿಂದೆ ಅನಿಸ್ತಾ ಇತ್ತಲ್ಲ. ಆದರೆ ಈಗ ಅನಿಸ್ತಾ ಇರೋದೇನಪ್ಪ ಅಂದರೆ ಭಾವನಾತ್ಮಕ ಎಮೋಷನಲ್ ಜರ್ನಿ ಇದೆಯಲ್ಲ, ಅದೇ ದೊಡ್ಡದು. ಅದರ ನಡುವೆ ಈ ಗ್ಯಾಂಗ್ಸ್ಟರ್ ಅದು ಇದೆಲ್ಲವೂ ಕೂಡ ಬಂದು ಹೋಗಬಹುದು ಎನ್ನುವ ರೀತಿಯಲ್ಲಿ ಈಗಾಗಲೇ ಸಿನಿಮಾ ತಂಡ ಬಿಟ್ಟುಕೊಟ್ಟಿರುವಂತಹ ಸುಳಿವಿನ ಪ್ರಕಾರವಾಗಿ ಇದು 1940ರಿಂದ 1970ರ ನಡುವೆ ನಡೆಯುವಂಥ ಕತೆ. ಆಗ ಏನಾಗಿರುತ್ತೆ ಅಂದ್ರೆ ಭಾರತಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಾಗ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಗೋವಾ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ 61ರವರೆಗೂ ಕೂಡ ಪೋರ್ಚುಗೀಸರ ಹಿಡಿತದಲ್ಲಿ ಆ ಗೋವಾ ಭಾಗ ಇರುತ್ತೆ, ಅವರ ಆಡಳಿತದಲ್ಲೇ ಇರುತ್ತೆ. ಆದರೆ ಆಗ ಏನು ಪರಿಸ್ಥಿತಿ ಅಂದ್ರೆ ಪೋರ್ಚುಗೀಸರು ಭಾರತವನ್ನ ಬಿಟ್ಟು ಹೋಗುವಂತ ಸಂದರ್ಭ, ವಸಾಹತುಶಾಹಿ ಅಂತ್ಯವಾಗುವಂತ ಸಂದರ್ಭ, ಆಡಳಿತದಲ್ಲಿ ಹೇಳಿಕೊಳ್ಳುವಂತ ಬಿಗಿ ಹಿಡಿತ ಇರಲಿಲ್ಲ, ಪೊಲೀಸ್ ವ್ಯವಸ್ಥೆ ಯಾವುದು ಕೂಡ ಸ್ಟ್ರಾಂಗ್ ಆಗಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಜೊತೆಗೆ ನಿಮಗೆ ಗೊತ್ತಿರುವ ಹಾಗೆ ಗೋವಾ ಅಂದಾಗ ಕಡಲಿನ ಪ್ರದೇಶ ಅಲ್ಲಿ. ಹೀಗಾಗಿ ಆಗ ಏನಾಗಿರುತ್ತೆ ಅಂದ್ರೆ ವಾಸ್ತವದಲ್ಲಿ ನಾನು ಒರಿಜಿನಲ್ ಇದನ್ನು ಹೇಳ್ತಾ ಇರೋದು, ಆ ಟೈಮ್ನಲ್ಲಿ ಏನಾಗಿತ್ತು, ಆ ಟೈಮ್ನಲ್ಲಿ ಅಂದ್ರೆ ಭಾರತ ಸರ್ಕಾರದ ಕಂಪ್ಲೀಟ್ ಕಂಟ್ರೋಲ್ ಸಿಕ್ಕಿರಲಿಲ್ಲ, ಪೋರ್ಚುಗೀಸರ ಕಂಟ್ರೋಲ್ನಲ್ಲೂ ಕೂಡ ಇರಲಿಲ್ಲ. ಅವ್ರು ಬಿಟ್ಟು ಹೋಗುವ ಸಂದರ್ಭ ಭಾರತ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಸಂದರ್ಭ. ಆಗಲ್ಲಿ ಸಾಕಷ್ಟು ತಂಡಗಳು, ಸಾಕಷ್ಟು ಗ್ಯಾಂಗ್ಸ್ಟರ್ ಟೀಮ್ಗಳೆಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಸ್ಮಗ್ಲಿಂಗು ಅದು ಇದು ಎಲ್ಲವನ್ನೂ ಕೂಡ ಶುರು ಮಾಡ್ಕೊಂಡಿದ್ರು. ತಮ್ಮದೇ ಆದಂಥ ಸಾಮ್ರಾಜ್ಯವನ್ನ ಕಟ್ಕೊಳ್ಳುವಂಥ ಪ್ರಯತ್ನವನ್ನ ಪಡ್ತಾ ಇದ್ರು. ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇತ್ತು. ಈ ಸಿನಿಮಾದ ಕಥೆಯೂ ಕೂಡ ಅದೇ. ವಸಾಹತುಶಾಹಿ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ಸ್ಥಳೀಯ ಕ್ರಿಮಿನಲ್ ಗ್ಯಾಂಗ್ಗಳು ತಲೆ ಎತ್ತೋದಿಕ್ಕೆ ಶುರು ಮಾಡಿಕೊಳ್ಳುವಂಥ ಸಮಯ. ಅಂದ್ರೆ ಯಶ್ ಪಾತ್ರ ಏನು ಅಂದ್ರೆ ಗ್ಯಾಂಗ್ಸ್ಟರ್ಗಿಂತಲೂ ಮಿಗಿಲಾದಂಥ ಒಂದು ಪಾತ್ರ. ಆ ವ್ಯಕ್ತಿ ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ. ಆತನ ಹಿನ್ನೆಲೆಯೂ ಕೂಡ ಏನೋ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆತನಿಗೂ ಬಾಲ್ಯದಲ್ಲಿ ಏನೋ ಒಂದು ಆದಂಥ ರೀತಿಯಲ್ಲಿ ಆತ ಏನೋ ಒಂದು ಕನಸು ಕಂಡಿರ್ತಾನೆ, ಆತನಿಗೇನೋ ಅನ್ಯಾಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆತ ಅಂದ್ಕೊಂಡಿರ್ತಾನೆ. ನನಗೆ ಅನ್ಸೋದು, ನಿಮ್ಗೆ ಏನಿಸ್ತಿದೆ ಗೊತ್ತಿಲ್ಲ, ನಯನತಾರ ಮತ್ತೆ ಯಶ್ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಅಕ್ಕ ತಮ್ಮನ ರೀತಿಯಲ್ಲಿ ಇರಬಹುದಾ ಅಂತ ನನಗನ್ನಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಒಟ್ಟೊಟ್ಟಿಗೆ ಯಾವುದೋ ಒಂದನ್ನು ಕಂಡು ಬೆಳೀತಾ ಹೋಗ್ತಾರೆ. ಅಂದ್ರೆ ಯಾವುದೋ ಒಂದು ಅನ್ಯಾಯವನ್ನು ಕಂಡು ಅದಾದ ಬಳಿಕ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ, ಇದೆಲ್ಲವನ್ನು ಕೂಡ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ. ನಯನತಾರ ತನ್ನ ಆ ಸಾಧನೆಗೋಸ್ಕರ, ತಾನು ಅಂದ್ಕೊಂಡಿದ್ದ ನೆರವೇರಕ್ಕೋಸ್ಕರ ಯಶ್ನ ಬೆಳೆಸ್ತಾ ಹೋಗಬಹುದು, ಅಂದ್ರೆ ತನ್ನ ಕನಸನ್ನ ಯಶ್ ಮೂಲಕ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನವನ್ನ ಪಡಬಹುದು ಅಂತ ಅನಿಸ್ತಾ ಇದೆ. ಇದು ಆ ರೀತಿಯಾಗಿ ಏನೋ ಒಂದು ಸಾಗ್ಬೋದು. ಅದೊಂದು ಭಾವನಾತ್ಮಕವಾದಂಥ ಒಂದು ಎಮೋಷನಲ್ ಟಚ್ ಅಲ್ಲೂ ಕೂಡ ಸಿಗ್ಬೋದು ಅನ್ಸುತ್ತೆ. ಆ ರೀತಿಯಾಗಿ ಯಶ್ ದೊಡ್ಡ ಸಾಮ್ರಾಜ್ಯ ಕಟ್ಟೋದು, ರಕ್ತ ಭಯ ದ್ರೋಹ ಇದೆಲ್ಲದರ ಮೂಲಕವೂ ಕೂಡ ಸಾಮ್ರಾಜ್ಯ ಕಟ್ಟೋದು ಒಂದು ಕಡೆ, ಅಂದ್ರೆ ಯಶ್ ಸಾಮ್ರಾಜ್ಯದ ಕತೆ. ಅದರ ನಡುವೆ ಸಾಕಷ್ಟು ಜನರ ಎಂಟ್ರಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಒಟ್ಟು 5 ಹೀರೋಯಿನ್ಸ್ ಅನ್ನು ಗಮನಿಸ್ತೀರಿ ನೀವು. ಒಂದು ನಯನತಾರ, ಒಂದು ಕೆ ಆರ್ ಅಡ್ವಾಣಿ, ಮತ್ತೊಂದು ಹುಮಾ ಕುರೇಶಿ, ತಾರಾ ಸುತಾರಿಯಾ, ಹಾಗೆ ರುಕ್ಮಿಣಿ ವಸಂತ್. ಅಂದ್ರೆ ಯಶಲ್ಲಿ ಬೆಳೆದು ನಿಂತಾದ ಬಳಿಕ ಯಾರ ಜೊತೆಗೂ ಕೂಡ ಭಾವನಾತ್ಮಕವಾದಂಥ ಆ ಸಂಬಂಧ ಇರೋದಿಲ್ಲ. ಅದರ ಬದಲಾಗಿ ಅವರೆಲ್ಲರೂ ಕೂಡ ಆಗಾಗ ಯಶ್ ಬದುಕಿಗೆ ಬರ್ತಾ ಇರ್ತಾರೆ. ಅದರಲ್ಲಿ ನಾವು ಪರ್ಮನೆಂಟ್ ಅನ್ನುವಂಥ ಆ ಒಂದು ಪೈಪೋಟಿ ಅವ್ರ ನಡುವೆ ಇದ್ದ ರೀತಿಯಲ್ಲಿ ಅನಿಸ್ತಾ ಇದೆ. ಅದರಲ್ಲಿ ಕೆ ಆರ್ ಅಡ್ವಾಣಿ ನಟ ಯಶ್ ಅವರ ಪತ್ನಿ ಅಂತ ಇದ್ರಲ್ಲಿ ಈ ಟ್ರೇಲರ್ ನೋಡಿದಂಥ ಸಂದರ್ಭದಲ್ಲಿ ಅನಿಸ್ತಾ ಇರೋದು. ಉಳಿದಂಥವರೆಲ್ಲರೂ ಕೂಡ ಆಗಾಗ ಬಂದು ಹೋಗ್ತಾರೆ. ಅದಾದ ಬಳಿಕ ಅವರೆಲ್ಲರೂ ಕೂಡ ಬರೀ ಯಾವುದೊಂದು ಪ್ರೇಯಸಿಯ ಪಾತ್ರ, ಯಾವುದೊಂದು ಮನಸೊತ್ತುವ ಪಾತ್ರ, ಬರೀ ಒಂದು ರೊಮ್ಯಾನ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರದೆ ಕಥೆಯಲ್ಲಿ ಅವರದ್ದು ಕೂಡ ಒಂದು ದೊಡ್ಡ ಜರ್ನಿ ಇದೆ ಅಂತ ಇಲ್ಲಿ ಅನಿಸ್ತಾ ಇದೆ. ಅಂದ್ರೆ ಯಾರೊಬ್ರು ಬೆನ್ನಿಗೆ ಚೂರಿ ಚುಚ್ಚೋರು, ಇನ್ಯಾರೊಬ್ರು ಸೇಡು ತೀರಿಸ್ಕೊಳ್ಳೋರು, ಇನ್ಯಾವುದೋ ಒಂದು ರೂಪದಲ್ಲಿ ಬಂದಂಥವ್ರು. ಅಂದ್ರೆ ಪ್ರತಿ ಹೀರೋಯಿನ್ಸ್ಗೂ ಕೂಡ ಅಥವಾ ಅವರ ಪಾತ್ರಕ್ಕೂ ಕೂಡ ಒಂದು ರೀತಿಯಲ್ಲಿ ತೂಕ ಇದ್ದ ರೀತಿಯಲ್ಲಿ ಒಂದು ಕಡೆಯಿಂದ ಅನಿಸ್ತಾ ಇದೆ. ಇದು ಒಂದು ವಿಚಾರವಾ. ಅದರ ಆಚೆಗೆ ಇದು ಬಹಳ ದೊಡ್ಡ ಸಿನಿಮಾದ ಒಂದು ಹಿಂಟ್ ಅಥವಾ ಸಿನಿಮಾದ ಒಂದು ದೊಡ್ಡ ಜರ್ನಿ ಯಾವುದು ಅಂದ್ರೆ ಅದು ಅಪ್ಪ ಮಗನ ನಡುವಿನ ಪೈಪೋಟಿ. ಒಂದು ಯಶ್ ಬೇರೆ ಬೇರೆ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಒಂದಕ್ಕಿಂತ ಒಂದು ಅದ್ಭುತ ಅನ್ನುವ ರೀತಿಯಲ್ಲಿದೆ. ಅದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅದು ಅಪ್ಪ ಮಗನ ನಡುವಿನ ಪೈಪೋಟಿ. ಅಲ್ಲೇನಾಗಿರಬಹುದು ಇದನ್ನು ನೋಡಿದಾಗ ಅನ್ಸೋದೇನಪ್ಪಾ ಅಂದ್ರೆ ಯಶ್ ಒಂದು ಟಾಕ್ಸಿಕ್ ಲೆಗಸಿಯನ್ನ ಕಟ್ಟಿರ್ತಾರೆ. ಒಂದು ಟಾಕ್ಸಿಕ್ ಅಂದ್ರೆ ಒಂಥರ ಹಿಂಸೆ ಆಗುವ ರೀತಿಯಾದಂಥ ಒಂದು ಸಾಮ್ರಾಜ್ಯ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ. ಕೆಟ್ಟದ್ದು ಅನ್ನೋದು ಏನೇನು ಬೇಕು ಎಲ್ಲವೂ ಕೂಡ ಇರುವಂತಹ ಸಾಮ್ರಾಜ್ಯ ಅಲ್ಲಿ ಯಶ್ ಪತ್ನಿಯಾಗಿರುವಂಥ ಕೆ ಆರ್ ಅಡ್ವಾಣಿ ಹಾಗೆ ಯಶ್ ನಡುವೆ ಏನೋ ಒಂದು ಸ್ವಲ್ಪ ಸಂಘರ್ಷ ಆಗಿ ಕೆ ಆರ್ ಅಡ್ವಾಣಿ ತನ್ನ ಗಂಡನ ವಿರುದ್ಧವೇ ಸೇಡು ತೀರಿಸ್ಕೊಳ್ಳೋದಕ್ಕೆ ಮಗನನ್ನ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ಬೋದೇನೋ, ಅಂದ್ರೆ ಒಂದು ರೀತಿಯಲ್ಲಿ ಅನಿಸ್ತಾ ಇರೋದು. ಇನ್ನೊಂದು ಅಪ್ಪನ ಆ ಟಾಕ್ಸಿಕ್ ಲೆಗಸಿ, ಟಾಕ್ಸಿಕ್ ಪ್ರಪಂಚವನ್ನ ನೋಡಿ ನೋಡಿ ಬೆಸತ್ತು ಹೋಗಿರುವಂತ ಮಗ ಅದೇ ಆ ಟಾಕ್ಸಿಕ್ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಮೆಂಟಲಿ ತೀರಾ ಅಪ್ಸೆಟ್ ಆಗಿ
ಅಪ್ಪನ ವಿರುದ್ಧವೇ ನಿಧಾನಕ್ಕೆ ಆತನಿಗೊಂದು ರೀತಿಯಲ್ಲಿ ಸೇಡಿನ ಮನಸ್ಥಿತಿ ಬರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಆತನ ಫೈನಲ್ ಗುರಿಯೇ ಅಪ್ಪನನ್ನ ಅಂದ್ರೆ ಸೇಡ್ ತೀರಿಸ್ಕೊಳ್ಳೋದು, ಅಪ್ಪನ ವಿರುದ್ಧವಾಗಿ ಅಥವಾ ಅಪ್ಪನ ವಿರುದ್ಧವಾಗಿ ನಿಲ್ಲೋದು ಅಥವಾ ಅಪ್ಪನ ಆ ಟಾಕ್ಸಿಕ್ ಲೆಗಸಿಯನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಅಂಥದ್ದೊಂದು ಆ ಮನಸ್ಥಿತಿಯಲ್ಲೇ ಆತನು ಕೂಡ ಬರಬಹುದು ಅನ್ಸುತ್ತೆ. ಒಟ್ಟಾರೆಯಾಗಿ ಅಪ್ಪ ಮಗನ ಆ ಭಾವನಾತ್ಮಕವಾದಂಥ ಒಂದು ಗುದ್ದಾಟ ಅದೇ ಸಿನಿಮಾದ ಪ್ರಮುಖ ಕತೆ ಅಂತ ಅನಿಸ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ಗ್ಯಾಂಗ್ಸ್ಟರ್, ಒಂದು ಕಡೆಯಿಂದ ಅಂದ್ರೆ ಇದ್ರ ಟಾಕ್ಸಿಕ್ ಸಾಮ್ರಾಜ್ಯ, ಅದರ ನಡುವೆ ಅಪ್ಪ ಮಗನ ನಡುವಿನ ಭಾವನಾತ್ಮಕವಾದಂಥ ಜರ್ನಿ ಅಥವಾ ಒಂದು ರೀತಿಯಾದಂಥ ಗುದ್ದಾಟ. ಅಂದ್ರೆ ಮಗನಿಗೆ ಅಪ್ಪನ ಮೇಲೆ ಪ್ರೀತಿ ಇರುತ್ತೆ, ಆದ್ರೆ ಅದಕ್ಕೂ ಮಿಗಿಲಾಗಿ ಒಂದು ರೀತಿಯಲ್ಲಿ ದ್ವೇಷವನ್ನ ಬೆಳೆಸ್ಕೊಂಡು ಅಪ್ಪನ ವಿರುದ್ಧವೇ ಸೇಡ್ ತೀರಿಸ್ಕೊಳಕ್ ಹೋಗೋದು. ಅಪ್ಪನಿಗೂ ಕೂಡ ಮಗನ ಮೇಲೆ ಪ್ರೀತಿ ಇದ್ರೂ ಕೂಡ ಭಾವನಾತ್ಮಕವಾಗಿ ಯಾರ ಜೊತೆಗೂ ಕೂಡ ಅಟ್ಯಾಚ್ಮೆಂಟ್ ಇಲ್ಲದೆ ತನ್ನದೇ ಒಂದು ಗುರಿ ಸಾಧನೆಗೆ ಹೊರಟಂತ ರೀತಿ ಅಂತಿಮವಾಗಿ ಅವರಿಬ್ರು ಕೂಡ ಮುಖಾಮುಖಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನನಗನ್ಸಿದ್ದು, ನಿಮ್ಗೆ ಹೀಗೆ ಅನಿಸ್ದೆ ಇನ್ನೇನೋ ಬೇರೆ ರೀತಿಯಲ್ಲೇ ಅನಿಸಿರ್ಬೋದು, ನನಗೆ ಗೊತ್ತಿಲ್ಲ. ನೋಡಿದಾಗ ಹಂಗೆ ಅನಿಸ್ತಾ ಇರೋದು. ಇನ್ನು ಯಶ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಬೇರೆದ್ದೇ ಆದಂಥ ಲೆವೆಲ್. ಒಂದಷ್ಟು ದೃಶ್ಯಗಳು ಬಹಳ ಚೆನ್ನಾಗಿದೆ. ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೇನೋ ಗೊತ್ತಿಲ್ಲ. ಒಂದು ಕಡೆಯಿಂದ ಇದು ಹಾರುತ್ತೆ, ಶೂಟ್ ಮಾಡಿದಾಗ ಹಾರಿದ ತಕ್ಷಣ ಅದರಲ್ಲೇ ಸಿಗರೆಟನ್ನು ಹಚ್ಕೊಳ್ಳೋದು, ಅದೊಂದು ಬೇರೆ ರೀತಿಯಂಥ ದೃಶ್ಯ ಇದೆ. ನೀವು ಟಾಕ್ಸಿಕ್ KGF 1 2 ನೋಡಿರ್ತೀವಲ್ಲ ಸಿಗರೆಟನ್ನು ಹಚ್ಕೊಳ್ಳೋದು, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿ ಅದನ್ನೆಲ್ಲವೂ ಕೂಡ ಕಾಣಿಸುತ್ತೆ. ಇನ್ನು ಯಶ್ ನಿರ್ವಹಿಸಿರುವಂಥ ಅಥವಾ ಕಾಣಿಸ್ಕೊಳ್ಳುವಂಥ ರೀತಿ ಬೇರೆಯದ್ದೇ ಆದಂಥ ಲೆವೆಲ್. ಬೇರೆ ಬೇರೆ ಶೇಡ್ನಲ್ಲಿ ಹಂತವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ, ಒಂದಕ್ಕಿಂತ ಒಂದು ಬೇರೆ ರೀತಿಯಲ್ಲೇ ಕಾಣಿಸ್ತಾ ಹೋಗುತ್ತೆ. ಅಂತಿಮವಾಗಿ ಆ ಯಂಗರ್ ಲುಕ್ ಅಂತೂ ಹಳೇ ಯಶ್ ನೆನಪಿಸುವ ರೀತಿಯಲ್ಲಿ ಇದೆ. ಇನ್ನು ಅಭಿನಯ ಬರ್ತಾ 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 ಇನ್ನಷ್ಟು ಮೆಚ್ಯೂರ್ಡ್ ಆಗ್ತಾ ಇದೆ, ಇನ್ನು ಬೇರೆ ರೀತಿಯಲ್ಲೂ ಕೂಡ ನಮಗೆ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸದ್ಯಕ್ಕೆ ಇಷ್ಟು ಅನಿಸಿದೆ, ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಅನಿಸಿರ್ಬೋದು. ನಿಮ್ಗೆ ಏನೇನು ಅನಿಸ್ತು, ಕಥೆಯ ಹಿಂಟ್ ನಿಮಗೆ ಏನು ಸಿಕ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಒಟ್ಟಾರೆ ಬಂಧುಗಳೇ ಏನಂತೀರಿ ಕಮೆಂಟ್ ಮಾಡಿ. ಧನ್ಯವಾದ.